ಹಾಯ್, ನಮಸ್ಕಾರ ಗುರುಗಳೇ. ಎಲ್ರು ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಚೆನ್ನಾಗಿರ್ರಿ, ಯಾವಾಗ್ಲೂ ಖುಷಿಯಾಗಿರ್ರಿ. ಸೊ ಆ ಖುಷಿಯಿಂದಾನೆ ನಾವಿವತ್ತು ನಮ್ದು ಏನ್ ಪ್ಲಾನ್ ಇರಲಿಲ್ಲ. ವರ್ಕ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆ ಹೋಗಿ ಸೇಮ್ ಮಾಮೂಲಿ ವೀಕೆಂಡ್ ಅಲ್ಲ, ಸೊ ಅದೇ ಕಂಟಿನ್ಯೂ ಇತ್ತು. ಸೊ ಸಡನ್ಲಿ ನಮ್ ಸರ್ ಇದ್ಕೊಂಡು ವೀಕೆಂಡ್ ಏನಿದೆ ಪ್ಲಾನ್ ಅಂತಂದ್ರು. ಪ್ಲಾನ್ ಏನಿಲ್ಲ, ಮಾಮೂಲಿ ಎಲ್ಲ ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡ್ಬೋದಲ್ಲ ಮನೇಲಿ ಅಂತಂದ್ರೆ, ಬನ್ನಿ ನಮ್ಮೂರ್ಗೆ ಹೋಗೋಣ ಅಂತ ಅವರು ಸಡನ್ಲಿ ಟ್ವಿಸ್ಟ್ ಕೊಟ್ರು. ನಮ್ಗೆ ಖುಷಿ ಆಯ್ತು. ಸೊ ಹಳ್ಳಿ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀರಿ. ಅದು ಯಾವ ಹಳ್ಳಿಗೆ, ಅವ್ರು ಯಾವ ಊರಿಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೋಗ್ತಾ ಅಪ್ಡೇಟ್ ಮಾಡ್ತೀರಿ. ಸೊ ನಮಗೂ ಖುಷಿ ಇದೆ, ಹಳ್ಳಿಗಳ ಕಡೆ ಹೋಗಿ. ಸಿಟಿಯಲ್ಲಿ ಯಾವಾಗ್ಲೂ ಕೆಲಸ ಮಾಡಿ ಟೆನ್ಷನ್ಗೆ ಅದಿದು, ಮತ್ತೆ ನಮ್ಮ ಬೆಂಗಳೂರು ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಅಂದ್ಬಿಟ್ಟು. ಡೈಲಿ ವೀಕ್ ಡೇಸ್ ಅಲ್ಲಿ ಒಂದಿನ ಪ್ಲಾನ್ ಮಾಡಿ ಎಲ್ಲಾದ್ರೂ ಹೋದ್ರೆ ಅದೊಂಥರ ಖುಷಿ ಅನ್ಸುತ್ತೆ ನಮ್ಗೆಲ್ಲ. ಅದಕ್ಕೆ ನಾವು ಹೋಗ್ತಾ ಇರ್ತೀವಿ. ಸೊ ಪ್ಲಾನ್ ಮಾಡ್ತಾ ಇರ್ತೀವಿ. ಬಟ್ ಈ ಪ್ಲಾನೇ ಮಾಡಿಲ್ಲ. ಈಗ ಹೇಳ್ಬೇಕಂದ್ರೆ ನಾವು ಪ್ಲಾನೇ ಮಾಡಿಲ್ಲ, ಸಡನ್ಲಿ ಪ್ಲಾನ್ ಆಯ್ತು. ಸೊ ಎಲ್ಲಾರು ಟಕ್ನ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಬಂದ್ರಿ. ಆಲ್ರೆಡಿ ರೀಚ್ ಆಗಿದ್ದೇವೆ ನಾವು. ಬಟ್ ನೈಟ್ ಬರೋದು ಲೇಟ್ ಆಯ್ತು. ಸೊ ಅದರಿಂದ ನಾವು ರೆಸ್ಟ್ ಮಾಡಿದ್ರಿ. ಈಗ ನಮ್ ಸರ್ ನೋಡಿ ಪ್ಲಾನ್ ಮಾಡಿದ್ದಾರೆ, ತೋಟ ಕಡೆ ಹೋಗೋಣ ಅಂದ್ಬಿಟ್ಟು. ನೋಡಿ ಇದು ಏನ್ ಸರ್, ದೋಟಿನಾ ಇದು? ದೋಟಿ ಎಲ್ಲ ತಗೊಂಡು ತಾತ ಕೂಡ ನಮ್ ಜೊತೆ ಬರ್ತಾ ಇದಾರೆ. ತೋಟದ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ತೋರಿಸ್ತೀನಿ ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ. ಏನ್ರಿ ಹೇಳ್ತಾ ಇದ್ದೀರಾ? ಏನು ಸರ್, ದೋಟಿ ಹೆಂಗೆ ಎತ್ಕೊಂಡ್ಬರ್ತೀರಾ? ಕಾರಲ್ಲಿ ಆಗಲ್ಲ, ನಡ್ಕೊಂಡ್ಬಿಡ್ತೀರಾ? ದೂರ ಆಗುತ್ತೆ, ಹತ್ರ ಆಗುತ್ತೆ. ತಾತ ಕುತ್ಕೋತೀಯ ತಾತ? ಮುಂದೆ ಫಸ್ಟ್ ರೈಟ್ ತಗೊಳ್ಳಿ. ಹಾ, ಓಕೆ. ಫಸ್ಟ್ ರೈಟು. ಫಸ್ಟ್ ರೈಟಾ? ಎಲ್ಲೇ ಅಲ್ಲ, ಮೇಲೆ ಮಂಡ್ಯದ ರೋಡ್ ಸಿಗುತ್ತೆ. ಓಕೆ. ನೋಡಿ, ನಮಗೋಸ್ಕರ ನಮ್ಮ ಸರ್ ಎಳ್ನೀರು ಕರ್ಕೊಂಡು ಹೋಗ್ತಾವ್ರೆ ಬೆಳಗ್ಗೆನೆ. ಸೊ ದೋಟಿ ಎಲ್ಲ ಎತ್ಕೊಂಡು ಅವ್ರು ಬರ್ತಾವ್ರೆ, ಕಾರಲ್ಲಿ ಆಗಲ್ಲ ಅಂದ್ಬಿಟ್ಟು. ಬೆಳಗಿನ ಶುಭಾಶಯಗಳು. ಸೊ ನೈಟು ಬರೋದು ಸ್ವಲ್ಪ ಲೇಟ್ ಆಯಿತು. ಇದಕ್ಕೆ ಬಂದು ಬೇಗನೆ ಮಲಗಿಬಿಟ್ರಿ, ರೆಸ್ಟ್ ಇರಲಿಲ್ಲ. ಸೊ ಬೆಂಗಳೂರಿಂದ ಬಂದು ಟಯರ್ಡ್ ಆಗಿದ್ರಲ್ಲ, ಸೊ ಹಂಗೆ ಮಲಗಿಬಿಟ್ರಿ. ನೋಡಿ, ಬೆಳಗ್ಗೆ ಎದ್ದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅವ್ರ ತೋಟಕ್ಕೆ ಕರ್ಕೊಂಬಂದಿದ್ದಾರೆ. ಬೆಳಗ್ಗೆನೇ ಅವ್ರ ತೋಟ ನೋಡೋಣ ಅಂದ್ಬಿಟ್ಟು ನಮ್ಮ ಸರ್ ಅವ್ರ ತೋಟಕ್ಕೆ ಕರ್ಕೊಂಬಂದಿದ್ದಾರೆ. ಬರ್ತಾಯಿದ್ದಾರೆ, ದೋಟಿ ಎತ್ಕೊಂಡು ಬರ್ತಾಯಿದ್ದಾರೆ. ನಾವು ಕಾರಲ್ಲಿ ಬಂದ್ರಿ. ತಾತ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನೋಡಿ, ತಾತ ಅಲ್ಲಿ ಹೋಗ್ತಾಯಿದ್ದಾರೆ. ಸೊ ಅವ್ರ ತೋಟಕ್ಕೆ ಹೋಗ್ತಾ ಇರೋದೀಗ. ನೋಡಿ ಗೈಸ್, ಸಿಟಿಯಲ್ಲಿದ್ದರೆ ಹೆಂಗಿರ್ತಾರೆ ನಮ್ಮ ರವಿ ಸರ್, ಹಳ್ಳಿಗೆ ಬಂದರೆ ಸೇಮ್ ಹಳ್ಳಿಯವ್ರ ಥರ ಆಗ್ಬಿಟ್ಟಿದ್ದಾರೆ ಈಗ. ನೋಡಿ ಅವ್ರು ಹೆಂಗಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸರ್, ವೆಲ್ಕಮ್. ಎಲ್ಲಿಗೆ? ನಿಮ್ಮೂರ್ಗೆ ನಾವು ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಯುವರ್ ವಿಲೇಜ್ ದೋಟಿ ಏನು ಸರ್ ಇಷ್ಟುದೇ ಇದೆ? ಫುಲ್ ಹಳ್ಳಿರಿ ಇವತ್ತು ನಮಗೆ. ನೋಡಿ, ಫುಲ್ ಚೇಂಜ್ ಆಗ್ಬಿಟ್ಟವ್ರೆ ನಮ್ಮ ರವಿ ಸರ್. ಹಳ್ಳಿಗೆ ಬಂದಮೇಲೆ ಹಳ್ಳಿ ಥರ ಇದ್ದಾಗೋದೇ ಬೆಟ್ರು ಅಲ್ಲ ಸರ್? ನೋಡಿ, ಎಳ್ನೀರು ಇಳಿಸ್ತವ್ರೆ. ಬಾರ್ತದೆ ಇವಾಗ ಬೆಳಗ್ಗೆನೆ ಫುಲ್ ಎಳ್ನೀರು. ಕ್ಯಾಚ್ ಹಿಡಿದಿ ಸರ್. ಐ ರವಿ ಸರ್, ಚಿಕ್ಕದ ಮರ ಹಾ, ನಿಮ್ಮಷ್ಟುದ ಇದೆ. ಬಟ್ ಕಾಯಿಗಳು ನೋಡಿ ಸರ್ ಎಷ್ಟು ಬಿಟ್ಟಿದ್ದು ನೋಡಿ. ಇಲ್ಲಿ ನೋಡಿ, ನನ್ನಷ್ಟು ಇಟ್ಟಿದೆ ನೋಡಿ. ಏನು ಕಾಯಿ ಇಲ್ಲೇ ಇದೆ. ಯಾರೋ ಕುಂಬಳಕಾಯಿ ಬಿಟ್ಟಿರ್ಬೇಕು.
ಸರ್ ಹಿಂಗೆ ರೋಟಿ ಹಾ ಅಬ್ಬೋ ಎಷ್ಟು ವರ್ಷಗಳ ನಂತರ ಹಸಿನಕಾಯಿ ಬಿಡ್ತೈತಿ ಇಲ್ಲಿ. ಬಿಡ್ತಾನೆ ಇರ್ಲಿಲ್ಲ ಒಂದೂ. ಚೆನ್ನಾಗಿದೆ ಸರ್ ಅಷ್ಟೇನು? ಹೌದಾ, ಬನ್ರಿ. ಪೀಸ್ ಆಗಿದೆ. ಎಷ್ಟು ಸೈಲೆಂಟ್ ಇದೆ ಅಂತಂದ್ರೆ ಅಷ್ಟು ಸೈಲೆಂಟ್ ಇದೆ ನಿಜವಾಗ್ಲು. ತುಂಬ ಖುಷಿ ಆಗ್ತಾಯಿದೆ ನೋಡಿ, ಬೆಟ್ಟ ಗುಟ್ಟ ಎಲ್ಲ ಕಾಣಿಸ್ತಾ ಇದೆ. ತಾತ ನೋಡ್ರಿ ಹಂಗಿದ್ದಾರೆ ಸ್ಟ್ರಾಂಗ್ ಆಗಿ. ಎಳ್ನೀರು ಕುಡಿದು ಬರ್ರಪ್ಪ ಅಂತ ಬೆಳಗ್ಗೆ 7 ಗಂಟೆಗೆ ಎಬ್ಸವ್ರು ನಮ್ಮನ್ನ. ಮೊನ್ನೆ ಎಳ್ನೀರು ಕುಡಿಯೋ ನಮ್ಮ ತೋಟದಲ್ಲಿ ಅಂದ್ಬಿಟ್ಟು ಕರ್ಕೊಂಬಂದವ್ರು ತಾತ. ಅಲ್ಲ ತಾತ, ಎಳ್ನೀರು ಕುಡ್ಸೋ ಕರ್ಕೊಂಬಂದಿದ್ದೀರಾ? ಆಮೇಲೆ ನಾಟಿ ಕೋಳಿ ಸರ್. ಹಾಂ, ನಾಟಿ ಕೋಳಿ ರೆಡಿ ಆಗ್ತಾ ಇದೆ ಈಗ. ಅವ್ರು ನೋಡಿ ಒಂದೇ ಏಟ್ಗೆ 50 ಈಗಿರೋ ಕಾಲದಲ್ಲಿ ಯಾರು ಮಾಡಲ್ಲ. ವ್ಯವಸಾಯ ಅಂದ್ರೇನೆ ಸ್ವಲ್ಪ ಹಿಂದೇಟಾಗ್ತಾರೆ. ಅದು ನಮ್ಮ ಸರ್ ಮಾತ್ರ ಮರಗಳು ನೋಡ್ತಾನೆ ಅವ್ರೆ. ಎಳ್ನೀರಂತೂ ಇನ್ನೂ ಕೊಟ್ಟೇ ಇಲ್ಲ ನಮ್ಗೆ ಕುಡಿಯೋದಕ್ಕೆ. ಬೇಗ ಸರ್, ಬೇಗ ಇಳ್ಚಿ ಕುಡಿಯೋಣ. ಯಾವ್ದ್ರಲ್ಲಿ? ಅಲ್ಲಿ ಹೋಗ್ತಾರೆ, ಇಲ್ಲಿ ಬಂದು ಆಮೇಲೆ ತಿರ್ಗಾ ಎಸ್ಕೇಪ್ ಆದವ್ರೆ. ವಾಕಿಂಗ್ ಮಾಡಿಸ್ತವ್ರೆ. ಅಲ್ಲಿ ವಾಕಿಂಗ್ ಮಾಡೋದು ಬೇಡ, ಸಿಟಿಯಲ್ಲಿ ಅಂದ್ಬಿಟ್ಟು ಇಲ್ಲೇ ಮಾಡಿಸ್ತವ್ರೆ ಅವ್ರ ತೋಟದಲ್ಲಿ. ಇನ್ನೂ ಆ ಕಡೆ ಇದೆ ಅಂತೆ, ಆ ಕಡೆ ಎಲ್ಲ ಅವ್ರದ್ದು ತೋಟ ಇದೆ. ಆ ಕಡೆ ಇದೆಲ್ಲ ತೆಂಗಿನ ಮರಗಳದ್ದು ಇವ್ರದ್ದೆ. ಹಾಂ, ಸೊ ಇಷ್ಟೊತ್ತು ನವಿಲ್ ಸೌಂಡು ಬರ್ತಾಯಿತ್ತು, ನೋಡ್ಬೇಕಾಯ್ತು, ನೀವು ಕೇಳಿಸ್ಕೊಬೇಕಾಯ್ತು. ಬಟ್ ಹೊರಟೋಯ್ತು, ಅದು ಸಿಗಲ್ಲ. ಬನ್ನಿ ಎಳ್ನೀರು ಕುಡಿಯೋಣ. ಎಳ್ನೀರು ಕುಡಿತಾ ಮಾತಾಡೋಣ. ಬಿದ್ದಿಲ್ಲ ಇನ್ನೂ? ಹಾಂ, ಬಿತ್ತು. ಎಳ್ನೀರು ಮಾತ್ರ ಸೂಪರ್ ಆಗಿದೆ, ಮಾತ್ರ ಸ್ವೀಟಾಗಿದೆ. ಏನ್ರಿ ದರ್ಶನ್, ಹೆಂಗಿದೆ ಎಳ್ನೀರು? ಚೆನ್ನಾಗಿತ್ತಾ? ಸೂಪರ್. ಅದಕ್ಕೆ ನೋಡಿ 4-5 ಕುಡಿದು ಮತ್ತೆ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದೀರಿ. ಸರ್ ಹುಡುಕ್ತಾ ಇದ್ದಾರೆ ನೋಡಿ. ಇನ್ನು ಚೆನ್ನಾಗಿರೋದು ನೋಡ್ತೀನಿ ಅಂತ ಇನ್ನೂ ಚೆನ್ನಾಗಿರೋದು ಹುಡುಕ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ರು. ಎತ್ತಿ ಗದೆ ಎತ್ತಿ ಸರ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಈ ಥರ ಹಳ್ಳಿ ಕಡೆ ಬಂದು ನಾವು ಎಳ್ನೀರು ಕುಡಿತಾ ತೋಟದಲ್ಲಿ ಅದು ಈ ಥರ ಸವಿತಾ ಇದ್ರೆ ಏನೋ ಒಂಥರ ಖುಷಿ. ಅದು ಹೇಳೋಕ್ಕೆ ಆಗ್ತಾರ, ಆ ಥರ ಫೀಲ್ ಆಗ್ತದೆ. ರವಿ ಸರ್ ಅವ್ರ ತಾತ ಕೂಡ. ತಾತ ಏನು ಹೇಳ್ತೀರಾ? ನಾವು ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ ನಿಮಗೆ? ಹಾಂ, ಮಾತಾಡಿ. ಹಾಂ, ಖುಷಿ ಆಗ್ತಾ ಇದೆಯಾ? ಬೆಂಗಳೂರಿಗೆ ಬರ್ತೀರಾ, ಇಲ್ಲೇ ಇರ್ತೀರಾ? ಎಲ್ಲಿಗೆ? ದನ ಮೀಸಕ ಬರಲ್ಲ. ಬರ್ತೀರಿ ಅಂದ್ರೆ ಬರಲ್ಲ ಅಂತವ್ರೆ. ಇಲ್ಲೇ ಇರ್ತೀವಿ ನಾವು, ಇಲ್ಲೇ ಚಂದ ನಮಗೆ ಅಂತ ಹೇಳ್ತಿದ್ದಾರೆ. ಅಬ್ಬಬ್ಬಬ್ಬ, ರವಿ ಸರ್ ನೋಡ್ರಿ. ಬರ್ತಾ ಇದೆ ಬರ್ಲಿ. ಬರ್ತಾ ಇಲ್ಲ. ಗೈಸ್, ಒಂದು ಐಡಿಯಾ ಬಂತು. ಏನಿಲ್ಲ, ಸೊ ಎಲ್ಲ ಕಡೆ ಹೋಮ್ ಟೂರು ಎಲ್ಲ ಅದು ಇದು ಅಂತ ಮಾತಾಡ್ತಾರಲ್ಲ ಸಿಟಿಯಲ್ಲಿ. ಹೋಮ್ ಟೂರ್ ಏನಿಲ್ಲ, ಈ ಹಳ್ಳಿಯಲ್ಲಿ ನಮ್ಮ ರವಿ ಸರ್ ಅವ್ರದ್ದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗಿದೆ ಆಚೆಯಿಂದ. ಸೊ ಫುಲ್ ಹೆಂಚಿನ ಮನೆ ಹೆಂಗಿದೆಯಲ್ಲ, ಹಳ್ಳಿ ವಾತಾವರಣ ನೋಡಿ. ನಾವು ಬಂದಿರೋ ಕಾರಲ್ಲಿದೆ.
ನೋಡಿ ಮನೆ ಹಿಂಗಿದೆ ಎಲ್ಲ. ಸೊ ಚೆನ್ನಾಗಿದೆ ಹಳ್ಳಿ ವಾತಾವರಣ ಎಲ್ಲ. ಬನ್ನಿ ತೋರಿಸ್ತೀನಿ ಒಳಗಡೆ ಏನೇನಿದೆ ಏನಿಲ್ಲ ಅಂತ, ಹೆಂಗಿರುತ್ತೆ ಅಂತಲೂ ತೋರಿಸ್ತೀನಿ ಬನ್ನಿ. ಸೊ ಎಂಟ್ರಿ ಇದು ನೋಡಿ, ಎಂಟ್ರಿ ಮತ್ತು ತಾತ ಕೂತಿದ್ದಾರೆ ನೋಡಿ. ಕೋಳಿಗೆಲ್ಲ ಶೆಡ್ ಮಾಡಿದ್ದಾರೆ ಇಲ್ಲಿ, ಚೆನ್ನಾಗಿದೆಯಲ್ಲ. ಇದು ಆಚೆ ವಾತಾವರಣ ಅಂದರೆ ಇದು ಎಂಟ್ರಿ ಒಳಗಡೆ. ಇದು ಹಾಲ್ ಇದು ನೋಡಿ. ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಕೂತಿದ್ದಾರೆ. ದರ್ಶನ್ ನಾಯಿ ಮಾಡ್ರಿ. ಟಿ ವಿ ಹಾಲಿದು. ಸೊ ಇದು ಕಿಚನ್, ಇದು ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇಲ್ಲಿ ಇನ್ನು ಇಲ್ಲ ಸರ್, ಎರಡು ಹಾಕಿ. ಹಾಂ ಓಕೆ, ನೋಡಿ ಹಿಂಗಿದೆ ಅಂದ್ಬಿಟ್ಟು. ಸೊ ಅಜ್ಜಿ ನಮಗೋಸ್ಕರ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದಾರೆ. ಸಾಂಬಾರು ಮುದ್ದೆ ಕರೆಕ್ಟ್ ಅಲ್ಲ ಅಜ್ಜಿ? ಹಾಂ ನೋಡಿ ಅಜ್ಜಿ ಸಾಂಬಾರು ಮಾಡ್ತಾ ಇದ್ದೀರಾ? ನಮ್ಮ ರವಿ ಸರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈಗ ಮಾಡೋದಕ್ಕೆ. ಇಲ್ಲಿ ನೋಡಿ ವೇಟ್ ಮಾಡ್ತಾ ಇದ್ದಾರೆ ದರ್ಶನ್ ನಾಟಿ ಕೋಳಿ ಸಾಂಬಾರ್ಗೆ. ಹೊಟ್ಟೆ ಸಿಗ್ತಾ ಇದೆಯಾ? ಇಲ್ಲ, ವೇಟ್ ಮಾಡ್ತಾ ಇಲ್ಲ. ಹೆಂಗಿದೆ ಗೈಸ್ ಹೋಮ್ ಟೂರ್ ಎಲ್ಲ ಚೆನ್ನಾಗಿದೆಯಾ? ನೋಡಿ ಹಳ್ಳಿ ವಾತಾವರಣಕ್ಕೆ ಬಂದರೆ ಈ ಥರ ಇದೆ ಹೋಮ್ ಟೂರ್.